ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ ಹಡಗಲಿ ತಾಲೂಕು ಮೋರ್ಗೆರೆ ಮತ್ತು ಹೊಳಗುಂದಿ ಮಿಡಲಲ್ಲಿ ಬರುವಂತಹ ಇದು ದೇವಸ್ಥಾನವಾಗಿದೆ. ದೇವಸ್ಥಾನ ಅನ್ನೋದಕ್ಕಿಂತ ಇದೊಂದು ಮಠ. ಇಲ್ಲಿ ಇದರ ವಿಶೇಷತೆ ಏನಪ್ಪ ಅಂತಂದರೆ, ಈ ಮಹಾಪುರುಷರು 800 ವರ್ಷಗಳ ಬದುಕಿರುವಂತಹ ಇತಿಹಾಸ ಇದೆ, ಪುರಾವೆ ಕೂಡ ಇದೆ. ನೀವೇನಪ್ಪ ಪುರಾವೆ, ಏನಪ್ಪ ಗ್ಯಾರಂಟಿ ಅಂತ ನೀವು ಕೇಳೋದಾದರೆ, ಅವರು ಯೂಸ್ ಮಾಡ್ತಿರುವಂತಹ ಗನ್ ಇವಾಗೂ ಕೂಡ ನೀವು HD ದೇವನಕೋಟೆಯಲ್ಲಿ ನೀವು ನೋಡಬಹುದು. ಅದಕ್ಕೆ ಅಂತಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ನೆಹರು ಅವರು ಕೊಟ್ಟಿರುವಂಥ ಲೈಸೆನ್ಸ್ ಕೂಡ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ನೋಡಿ, ಈ ಮೂರ್ತಿನ ಎಷ್ಟು ಚಿಕ್ಕದಾಗಿ, ಎಷ್ಟು ಒಂಥರ ರಿಯಲ್ ಆಗಿ ಜೀವಂತ ಮೂರ್ತಿ ಇರೋ ಥರ ಒಂದು ಫೀಲ್ ಕೊಡುತ್ತೆ. ಇದು ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ಇವರು ಒಬ್ಬರೇ 84 ಎಕರೆಯನ್ನು ಉಳುಮೆ ಮಾಡ್ತಿದ್ರಂತೆ. ಕೇವಲ ಒಬ್ಬರು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗಿನ ಕಾಲದಲ್ಲಿ ಬರೀ 1 ಎಕರೆ ಮಾಡೋದಕ್ಕೆ ನಾವು ಎಷ್ಟು ಜನ ಯೂಸ್ ಮಾಡ್ತೀವಿ ಹೊಲದೆಲ್ಲ. ಬಟ್ ಇವರು ಒಬ್ಬರೇ 84 ಎಕರೆಯನ್ನು ನೀವು ಮಾಡ್ತಿದ್ದಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಇವ್ರದ್ದು ಇವಾಗ ತೇರು ಕೂಡ ನಡೆಯುವಂತಹ ಮುಂದೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಇದೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಈ 84 ಎಕರೆ ಕೂಡ ಮಠಕ್ಕೆ ಸೇರ್ಪಟ್ಟಿದೆ. ಬಟ್ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೋಡ್ಕೊಂಬನ್ನಿ. ಇನ್ನು ಸ್ಟಾರ್ಟ್ ಮಾಡ್ತಾ ಇದಾರಲ್ಲ, ಇನ್ನು ಒಂದೊಂದು ಕೆತ್ತನ್ಗಳು ಆಗ್ಬೇಕು, ಒಂದೊಂದು ಎಲ್ಲ ಕಲೆಕ್ಷನ್ ಎಲ್ಲ ಆಗ್ಬೇಕು. ಇನ್ನು ಅದು ಜೋಡಣೆಗೆ ಭಾಳ ದಿವಸ ಟೈಮ್ ತಗೊಂತೈತೆ. ಇದು ನೋಡ್ರಿ ಎಷ್ಟು ನೀಟಾಗಿದೆ ವಿಘ್ನೇಶ್ವರ. ಇಲ್ಲಿ ದಾಸೋಹನ ಕೊಡೋದು. ಆಮೇಲೆ ಇದು ನವಗ್ರಹ. ಇಲ್ಲಿ ಬಂದ್ಬಿಟ್ಟು ಹೊಸ ರಥ ಮಾಡ್ತಾ ಇದ್ದಾರೆ, ಅದಕ್ಕೆ ರಥದ ಕಲ್ಲಿನ ಗಾಲಿಗಳು. ಆಮೇಲೆ ನೋಡಿ, ಇಲ್ಲಿ ಏನು ಹೇಳ್ತಿದ್ದಾರೆ, ಅಜ್ಜರು ಬಳಸ್ತಿರುವ ನೇಗಿಲು, ಆಮೇಲೆ ಇದರಲ್ಲಿ ಇದೆ ಅಂತೆ, ನೇಗಿಲು ಅವೆಲ್ಲ ಇದಾವಂತೆ ಅಜ್ಜರದು ಬಳಸಿರೋವು. ಇದ್ರ ಒಳಗಡೆ ಇದ್ದಾನೆ, ಇಲ್ಲಿ ಈ ಕೆಳಗಡೆ ಇದ್ದಾನೆ. ಆಗ ಕೆಬ್ಬಣದ ಬೆಳೆಸಿರೋವಂಥ ನೇಗಿಲು ಅಂತ ಇವು. ಅವು ನೋಡಿ, ಇದು ಆ್ಯಕ್ಚುಲಿ ರಥದ ಬೀದಿ. ಇದು ಹಳೆ ರಥ. ಈಗ ನೂತನ ರಥ ಮಾಡ್ತಾ ಇದ್ದಾರೆ. ರಥ ಯಾವಾಗಿದೆ ನೋಡ್ರಿ, ಇದು ರಥದ ಬೀದಿ. ಭಾಳ ಮಂದಿ ಭಕ್ತರು ಬರ್ತಾರೆ ಇಲ್ಲಿಗೆ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಇಲ್ಲಿ ಅಜ್ಜರ್ ನೀವು ನೋಡಿರೋದು ಉಂಟಾ? ಇಲ್ಲ ಸರ್, ನೋಡಿಲ್ಲ ನಾವು. ನಿಮಗೆ ಏನು ಅನುಭವ ಇದೆ ಅಜ್ಜರ್ ಇಲ್ಲಿ ಮಠಕ್ಕೆ ಬಂದು? ಎಷ್ಟು ವರ್ಷ ಆಗ್ತದೆ? ಇವಾಗ ನಾ ಬಂದು 2 ವರ್ಷ ಆಯ್ತು ಸರ್. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನ ಆರಾಧ್ಯ ದೈವ ಸದ್ಗುರು ಮಾದೇವತಾತನ ಮನದಲ್ಲಿ ಸ್ಮರಿಸಿಕೊಂಡು ಕರ್ತೃಗದ್ದಿಗೆ ಹಣೆ ಮರಿದು ಈ ಒಂದು ಶಿವಕಂಚಿ ಮಠ ಅಂತ ಹೇಳಿದು 9 ಮಠಗಳಿದ್ದಾವೆ. 9 ಮಠದಲ್ಲಿ ಇರುವ ಇದು ಒಂದು ಶಿವಕಂಚಿ ಮಠ ಅಂತ ಹೇಳಿ, ಹೊಳಗುಂದಿ ಮತ್ತು ಮೋರ್ಗೇರಿ ಮಧ್ಯದಲ್ಲಿ ಈ ಮಠವನ್ನು ಅಜ್ಜರು ಸ್ಥಾಪನೆ ಮಾಡಿದ್ದು. ಜಾಸ್ತಿ ಇದೇ ಮಠದಲ್ಲಿ ಇರ್ತಿದ್ರಂತ ಅಜ್ಜರು. ಎಲ್ಲ ಮಠಗಳಲ್ಲಿ ಅಡ್ಡಾಡಿಕೆಂತ ಎಲ್ಲ ಮಠದಲ್ಲಿ ಬೇಸಾಯನ ಮಾಡಿಕೊಂಡು, ಎಲ್ಲ ಮಠದ ಜೀರ್ಣ ಉದ್ಧಾರವಾಗಿ ಮಾಡಿಕೊಂಡು, ಎಲ್ಲ ಮಠಗಳಲ್ಲಿ ಲಾಸ್ಟ್ ಹೋಗಿ ಅವರು ಜನ್ಮಸ್ಥಳ ಅಲ್ಲಿಪುರ ಮಾದೇವತಾತ ಅಂತೇಳಿ, ಬಳ್ಳಾರಿ ತಾಲೆ ಅಲ್ಲಿಪುರ ಅಂತೇಳಿ ಜನ್ಮಸ್ಥಳದು ಐಕ್ಯ ಸ್ಥಳ, ಮತ್ತು ಮೈಸೂರು ತಾಲೆ ಸಂಗಮ ಕ್ಷೇತ್ರ ಅಂತೇಳಿ ಅಲ್ಲಿ ಹೋಗಿ ಅವರು ನೆಲೆಸಿ ಐಕ್ಯ ಆಗಿದ್ದಾರೆ, ಜೀವಂತ ಸಮಾಧಿ ಆಗಿದ್ದಾರೆ. ಇದು ಒಂದು ಮಾದೇವತಾತನ ಒಂದು ಶಕ್ತಿಯ ಪವಾಡ ಏನಂದ್ರೆ, ಇಲ್ಲಿ ಬಂದಂತ ಭಕ್ತರಿಗೆ ಏನೇ ಒಂದು ಕಷ್ಟ ಇರಲಿ ಸುಖ ಇರಲಿ, ತಾತನಲ್ಲಿ ಬಂದು ಒಂದು 5 ನಿಮಿಷ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ತಾತ ಎಲ್ಲ ನೆನದಂತೆ ಮಾದೇವ ಅವ್ರ ಮನದಲ್ಲಿ ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ಮಾದೇವ ತಾತನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಆತನ ಅನ್ಕೊಂಡಿದ್ದ ಬೇಡಿಕೆಗಳು ಎಲ್ಲ ಈಡೇರಿಸ್ತಾನೆ. ಅದೊಂದು ಶಕ್ತಿ ಮಾದೇವ ತಾತನಲ್ಲಿ ಕರ್ತೃಗದ್ದಿಗೆಯಲ್ಲಿ ಇದೆ. ನನ್ನ ಅನಿಸಿಕೆ ಪ್ರಕಾರ ನಾನು ಇಲ್ಲಿ ಬಂದಿಂದ ಎಲ್ಲಾ ರೀತಿಯಿಂದ ನನಗೆ ಒಂಥರ ಒಳ್ಳೇದಾಗಿದೆ. ಮುಂಚೆ ಒಂದ್ ಸ್ವಲ್ಪ ಎಲ್ಲ ಇದು ಇತ್ತು, ಇಲ್ಲಿ ಬಂದು ಸೇವೆ ಮಾಡಕತ್ತೀನಿ ಅಂದ್ರೆ ಅದು ನಮ್ಮ ದೊಡ್ಡ ಪುಣ್ಯ ಅನ್ಕೋಬೇಕು ನಾವು ಸರ್. ಸರ್, ಈಗ ನೀವು 2 ವರ್ಷದಿಂದ ಬಂದಿದ್ರಂತ, ಅನುಭವ ಆಗಿದೆ? ಅನುಭವ ಸರ ಇಲ್ಲ, ಅಜ್ಜನ ಸೇವೆ ಮಾಡೋದಂತೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ನಾವು ಅವ್ರ ಆಸರಿಂದ ಎಲ್ಲ ಚೆನ್ನಾಗಿದೆ. ಎಲ್ಲ ಸ್ವಲ್ಪ ನೆಮ್ಮದಿ ಇದೆ. ನಾವು ಅನ್ಕೊಂಡಿದ್ದೆಲ್ಲ ಆಗಿದ್ದಾವೆ ಸರ್.
ಈ ಭಕ್ತರು ಎಷ್ಟು ಮಂದಿ ಇಲ್ಲಿಗೆ ನಿಮಗೆ ನೀವು ನೋಡಿದಂಗೆ ಎಷ್ಟು ಮಂದಿ ಭಕ್ತರುಗಳು ಸುಮಾರು ಜನ ಬರ್ತಾರೆ ಸರ್. ಎಲ್ಲಾ ದೂರ ದೂರ ಕಡೆಯಿಂದ ಭಕ್ತರು ಬರ್ತಾರೆ, ಎಲ್ಲಾ ಕಡೆಯಿಂದ ಬರ್ತಾರೆ. ಬೆಳಗಾವಿ, ಮೈಸೂರು ಕಡೆಯಿಂದ ಸಹಿತ ಇಲ್ಲಿ ಬಂದು ಹೋಗ್ತಾರೆ. ಬಳ್ಳಾರಿ ಎಲ್ಲ ಕಡೆಯಿಂದ, ರಾಣೆಬೆನ್ನೂರು, ದೂರ ದೂರ ಕಡೆ ಭಕ್ತರು ಜಾಸ್ತಿ ಇಲ್ಲಿಗೆ ಬರ್ತಾರೆ. ಮತ್ತೆ ಏನಾದ್ರು ವಿಶೇಷ ಪೂಜೆಗಳು ಇರುತ್ತಾ? ಪ್ರತಿ ಅಮಾವಾಸ್ಯೆ ಸರ ಇಲ್ಲಿ ಮಹಾರುದ್ರಾಭಿಷೇಕ ಇರುತ್ತೆ, ಮತ್ತೆ ದಾಸೋಹ ಇರುತ್ತೆ. ದಿನನಿತ್ಯನೂ ದಾಸೋಹ ಇರುತ್ತೆ, ಪ್ರತಿ ಅಮಾವಾಸ್ಯೆನ ದಾಸೋಹ ಇರುತ್ತೆ. ಮತ್ತೆ ಸಾಕಷ್ಟು ಜನ ಬಂದಿರ್ತಾರೆ, ಎಲ್ಲ ಚೆನ್ನಾಗಿ. ಮತ್ತೆ ಈ ವರ್ಷ ಜನವರಿ 21ರಂದು ಮಹಾದೇವ ತಾತನರ ಹೊಸ ರಥೋತ್ಸವ ಮತ್ತು ಜರುಗುತ್ತದೆ. ಎಲ್ಲ ಸದ್ಭಕ್ತರಿಂದ ಮೇರೆಗೆ ನಡೀತಾ ಇದೆ. ನೀವು ನೀವು ಇಲ್ಲಿ ಬಂದಿರೋದ್ರಿಂದ 2 ವರ್ಷ ಆಯ್ತು. ನಿಮಗಿಂತ ಮುಂಚೆ ಯಾರು ನಿಮ್ಮ ಮನೆತನರ ಯಾರು ಪೂಜೆ ಮಾಡ್ತಾ ಇದ್ರೆ ಈಗ? ಇಲ್ಲ ಸರ್, ಯಾರು ಇಲ್ಲ, ಹಂಗೆ ಯಾರು ಇಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಮಠಕ್ಕೆ ಬರ್ತಾ ಇದ್ದೀರಾ? ನಿಮಗೆ ಆದಂತ ನಿಜವಾದ ಪವಾಡವೇನು? ಅಂದ್ರೆ ನಿಮ್ಗೆ ಇಲ್ಲಿ ಬಂದಾಗಿಂದ ಏನೇನು ಅನುಕೂಲ ಆಗಿದೆ? ಅನಾನುಕೂಲ ಆದ್ಮೇಲೆ ಸರ್ ಎಲ್ಲರೂ ದೇವಸ್ಥಾನಕ್ಕೆ ಬರೋದು, ಆದ್ರೆ ಇಲ್ಲಿ ತಾತನ್ನ ಬಹಳ ವಿಶೇಷ ಕೇಳಿದ್ರೆ ನಿಮ್ಗೆ ಅದೊಂದು ಸ್ವಲ್ಪ ನಿರೂಪಣೆ ಇದೆ ಅಂತ ನೀವು ಹೇಳಿ ಸರ್. ನಮಸ್ಕಾರ. ಮಹಾದೇವ ತಾತಾಯ ನಮಃ. ಮಹಾದೇವ ತಾತರ ನನ್ನ ಬಾಲ್ಯ ಒಳಗೊಂದಿಯ ವಾಗೇಶ್ ಕಬ್ಬಣ ಕಂತಿ ಮಠ ಅಂತೇಳಿ, ನಮ್ಮ ತಂದೆಯವರ ಸಿದ್ದಯ್ಯ ಅಂತೇಳಿ. ನಮ್ಮ ಭೂಮಿಗಳಿಗೆಲ್ಲ ಸುತ್ತಮುತ್ತ ಇದ್ವು. ನಮ್ಮ ಕಕ್ಕರಿಗೆಲ್ಲ ಕೊಟ್ಟಿದ್ಕ ನಾವೇನ್ ಮಾಡಿದ್ವಿ, ಅವರ ದರ್ಶನಕ್ಕಾಗಿ ಬಂದಾಗ ಮಹಾದೇವ ತಾತರ ಯಾರಿಗೆ ದರ್ಶನ ಕೊಡ್ತಿದ್ದಿಲ್ಲ. ಒಂದ್ಸಲ ಏನಾಯ್ತು, ಅನಾಯಾಸವಾಗಿ ಹೂವಿನ ನಡಿಗೆಯಲ್ಲಿ ಬಿಲ್ ಕಟ್ಟಕ್ಕೆ ಅವರೇ ಬರ್ತಿದ್ರು. ಎಲ್ಲಾ ಕೆಲಸಗಳನ್ನ ತಮ್ಮ ಕೆಲಸವನ್ನು ತಾವೇ ಮಾಡ್ತಿದ್ರು. ಅವಾಗ ಬಂದಾಗ ಬಿಲ್ ಕಟ್ಟಕ್ ಬಂದಾಗ ಬಿಲ್ ತಗೊಳ್ರಿ ಅಂತಂದೇಳಿ ಬಂದು ಕುತ್ಕೊಂಡಾಗ ಅವಾಗ ನನಗೆ ದರ್ಶನ ಸಿಕ್ತು. ಅವರ ದರ್ಶನದಿಂದ ನನಗೆ ಉತ್ತರೋತ್ತರ ಪ್ರಮೋಷನ್ ಆಯ್ತು. ನಾನು ಕೂಡ ಡೆಲಿವರಿಯಿಂದ ಸೇರಿ ಜೂನಿಯರ್ ಇಂಜಿನಿಯರ್ ಆಗಿ ನಿವೃತ್ತಿ ಹೊಂದಿದ್ದೇನೆ. ಅವರ ಒಂದು ದರ್ಶನದಿಂದ ನನಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಯ್ತು. ನನ್ನ ಮದುವೆ ಆಯ್ತು, ಒಳ್ಳೆಯ ಹೆಂಡತಿ ಸಿಕ್ಲು, ಇವಳೇ ನನ್ನ ಹೆಂಡತಿ. ಇವರ ಇದರಿಂದ ನನ್ನ ಮಕ್ಕಳು 3 ಇಂಜಿನಿಯರ್ ಆಗಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಆಮೇಲೆ ಅವರ ಅನುಕೂಲಕ್ಕೆ, ಅವರ ಆಶೀರ್ವಾದದಿಂದ ಪ್ರತಿಯೊಂದು ಕೂಡ ನನಗೆ ಒಳ್ಳೇದಾಗ್ಯಂತನ ಬಂದಿದೆ. ಪ್ರತಿ ದಾರಿಯಲ್ಲಿ ಹೋಗ್ತಾ ಬರ್ತಾ ಅವರ ದರ್ಶನವನ್ನ ಮಾಡದೆ ಹೋಗುವುದಿಲ್ಲ. ದರ್ಶನ ಮಾಡಿದಕ್ಕೆ ನನ್ನ ಪ್ರತಿಯೊಂದು ಕೆಲಸಗಳು ಸಕ್ಸಸ್ ಆಗಿದವು. ಆಮೇಲೆ ಅವರು ಒಂದು ಆಶೀರ್ವಾದದಿಂದ ನಾನು ಬರೀ SLC ಓದಿದ್ದು, ನನ್ನ ಜೀವನದಲ್ಲಿ ಅದ್ಭುತ ಪವಾಡ, ಅವರ ಒಂದು ಆಶೀರ್ವಾದನ ಪವಾಡನಾಗೆ ನನಗೆ ಪರಿಣಮಿಸಿತು. ನಾನು SLC ಓದಿದ್ದು ಕೂಡ ಅವರ ಒಂದು ಮಠಕ್ಕೆ ಮತ್ತೆ ಅವ್ರ ದರ್ಶನಕ್ಕಾಗಿ ಬಂದಾಗೆಲ್ಲ ನನಗೆ ಒಂದೊಂದು ದಿನ ಅನ್ಕೊಂತಿದ್ದೆ. ಅದು ನನ್ನ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲವೂ ಕೆಲಸ ಆದವು. ಅದನ್ನು ಪವಾಡನ ತಿಳ್ಕೋಬೇಕು. ಯಾಕಂದ್ರೆ ನಾನು SLC ಓದಿದ್ದನು ಮೀಟ್ ರೀಡರ್ ಆಗಿ, JE ಆಗಿ, ಇದೇ ಸ್ಟೇಷನ್ ಇನ್ಚಾರ್ಜ್ ಆಗಿ ನಾನು ವೃತ್ತಿಯನ್ನು ನಿರ್ವಹಿಸಿದೆ. ನಿರ್ವಹಿಸಿದಂತ ವೃತ್ತಿಯಲ್ಲಿ ಆಮೇಲೆ ಇಲ್ಲಿ ಹೂವಿನ ಇದೆ ಮಠದಿಂದ ಮತ್ತು ಒಂದು 2 ಕಿಲೋಮೀಟರ್ ಒಳಗೆ ವಿದ್ಯುತ್ ವಿತರಣಾ ಕೇಂದ್ರ ಇದೆ. ವಿದ್ಯುತ್ ವಿತರಣಾ ಕೇಂದ್ರದ ಯೋಜನಾ ವರದಿಯನ್ನು ನಾನೇ ತಯಾರು ಮಾಡಿ ನಾನೇ ಉದ್ಘಾಟನೆ ಮಾಡಿದೆ. ಅದು ಈ ತಾತರ ಆಶೀರ್ವಾದ. ತಾತರ ಆಶೀರ್ವಾದ ಜೊತೆಗೆ ಅವ್ರದ್ದು ಒಂದು ಹೆಸರು ಅಂತ ಹೇಳ್ಬಿಟ್ಟು ಒಂದು ಫೀಡರಿಗೆ ಮಹಾದೇವ ತಾತ ಫೀಡರ್ ಅಂತಂದು ಹೇಳ್ಬಿಟ್ಟು ಶಾಶ್ವತವಾಗಿ ಅವರ ಆಶೀರ್ವಾದದಿಂದ ಒಂದು ನೇಮಕ ಮಾಡಿದ್ವಿ. ಆ ನೇಮಕ ಮಾಡಿದಕ್ಕೆ ನನಗೆ ಇನ್ನೂ ಅನುಕೂಲಗಳಾಗಿ ನಾವು ಸುಖವಾದ ಸಂಸಾರವಿವೆ. ಯಾವುದೇ ಆರೋಗ್ಯ ಕೂಡ ಯಾವುದೂ ತೊಂದರೆ ಇಲ್ಲ. ತಾತರ ಹೆಂಗ ಮಾಡಿದ ಅದೇ ಆರೋಗ್ಯವಾದ ಗುಟ್ಟುಗಳನ್ನ ನಾವು ಸ್ವಲ್ಪ ಅಳವಡಿಸ್ಕೊಂಡಿವಿ. ಇವರು ತಾತರವರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ. ನನ್ನ ಆರೋಗ್ಯ ಮತ್ತು ಇರ್ಲಿಕ್ಕೆ ಇವತ್ತಿಗೂ 30-35 ವರ್ಷ ಆತ ಅವ್ರನ್ನ ನಾನು ನಡ್ಕೊಳಕ್ ಹತ್ತಿದ ಮೇಲೆ ಒಂದು ಗುಳಿ ಇಲ್ಲ, ಇಂಜೆಕ್ಷನ್ ಇಲ್ದಂಗೆ ನಾನು ಈಗ ಜೀವನವನ್ನು ಸಾಕ್ತಾ ಇದ್ದೀನಿ. ಪ್ರತಿ ದಿವಸ ಬೆಳಿಗ್ಗೆ ಯೋಗಗಳನ್ನು ಮಾಡ್ತೀನಿ, ಹೊಲಕ್ಕೆ ಹೋಗ್ತೀನಿ. ಅವ್ರು ಏನ್ ಮಾಡಿದ ಆದಷ್ಟು ಅವ್ರ ಇಲ್ಲಿ ಬಂದಾಗೆಲ್ಲ ಅವರು ಉಪಯೋಗಿಸಿದಂತ ಆಯುಧಗಳದಾವ ಎಲ್ಲವೂ, ಕೋಲು, ಕತ್ತಿ, ಒಂದೆಲ್ಲ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ಬಿಟ್ರೆ ಸಾಕು, ನಿಮ್ಗೆ ಎಲ್ಲವೂ ಸಕ್ಸಸ್ ಆಗ್ತಾವ ಕೆಲಸ. ನನ್ನ ಅನುಭವದಲ್ಲಿ ಪ್ರತಿ ದಾರಿಯಲ್ಲಿ ನಾನು ಬಂದಾಗ ಇಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೆ ಆಶೀರ್ವಾದ ತಗೊಂಡು ಹೋಗ್ತೀನಿ. ಆಮೇಲೆ ವಾಪಸ್ ನಾನು ಬಸ್ಸಲ್ಲಿ ಏನಾದ್ರು ಹೋದ್ನಿ ಅಂದ್ರೆ ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ಬರಕ್ಕೆ ನಿನ್ಗೆ ಸಾಧ್ಯ ಆದ ಅಷ್ಟು ಬರ್ತೀರಪ್ಪ ಅಂತೇಳಿ ಹೋಗ್ತೀನಿ ನಾನು. ಹಂಗಾಗಿ ನನಗೆ ಇಲ್ಲಿವರೆಗೆ ಯಾವ್ದು ತೊಂದರೆ ಬಂದಿಲ್ಲ. ಈ ನಾಡಲ್ಲಿ ನಾನು ಅಡ್ಡಾಡಿ ದನ ಮೇಸಿದ್ರು ಕೂಡ ಅವ್ರ ಜೊತೆಗೆ ಸ್ವಲ್ಪ ದೂರಿಂದ ನೋಡಿ ಅಷ್ಟು ಹೊರತು ಯಾರ ಹತ್ರಕ್ಕೆ ಬಡ್ಕಂತಿದ್ದಿಲ್ಲ ಅವರು.
ನನ್ನ ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬೆಳೆದಿದ್ದು ನೋಡ್ರಿ. ಸರ್, ಈಗ ಅಜ್ಜರು ಎಷ್ಟು ವರ್ಷಗಳ ಕಾಲ ಬದುಕಿದಾರ ಅಂತ ನಾವು ಕೇಳ್ಬಿಟ್ಟು ಒಂದ್ ಕಡೆ ನೋಡಿದ್ರೆ 300 ವರ್ಷ ಅಂತ ಹೇಳಿದ್ರು. ನೀವು ಯಾರ ಮಾಹಿತಿ ನಿಮಗೆ ಇದೆ? ಇದೆ ಏನಾಗಿದೆ ಅಂದ್ರೆ 800 ವರ್ಷ ಅಂತ ನನ್ನ ಅಭಿಪ್ರಾಯದಲ್ಲಿ ಇದೆ. ಒಂದು ಇವರು ಇಲ್ಲಿ ಹೊಳಗುಂದಿ ಮತ್ತು ಬಾವಳ್ಳಿ ನಡುವೆ ಹುಲಿದೊಂದು ಕಾಟ ಇರ್ತೈತೆ ಅವಾಗ ಕಾಲಕ್ಕೆ ಹೇಳ್ತಿದ್ರಮ್ಮ ಅವರು ಹುಲಿ ತಮ್ಮ ಆತ್ಮರಕ್ಷಣೆಗಾಗಿ ತಮ್ಮ ಜೀವ ರಕ್ಷಣೆಗಾಗಿ ಇದ್ರ ಬಂದೂಕವನ್ನು ತರಲಿಕ್ಕೆ ಹೋಗ್ತಾರೆ. ಅವರು ತಗೊಂಡ್ಮೇಲೆ ಅವ್ರು ಲೈಸೆನ್ಸ್ ಕೊಡೋದಿಲ್ಲ. ಲೈಸೆನ್ಸ್ ಯಾಕೆ ಕೊಡಲ್ಲ ಅಂತಂದ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಅವರು ಏನೇನು ಮಾತಾಡೋದಿಲ್ಲ, ಸೀದಾ ಮೌನರಾಗಿ ದೆಹಲಿಗೆ ಹೋಗ್ತಾರೆ. ಸೀದಾ ದೆಹಲಿಗೆ ಹೋಗಿ ಪಾರ್ಲಿಮೆಂಟ್ ಭವನದಲ್ಲಿ ಕುಂದಿರ್ತಾರೆ. ಸ್ಟ್ರೈಕ್ ಹೋರಾಟಕ್ಕಾಗಿ ಕುಂತ್ಬಿಡ್ತಾರೆ, ನನಗೆ ಬೇಕು ಅಂತಂದೇಳಿ. ಅವಾಗ ನೆಹರು ಅವರು ಬಂದು ಅವರಿಗೆ ಇವರಿಗೆ ಪರ್ಮಿಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಇಲಾಖೆಯಿಂದ ಪರ್ಮಿಷನ್ ಕೊಡ್ಬೋದು ಅಂತೇಳಿ ಪ್ರಧಾನಮಂತ್ರಿ ಅವರು ಲೆಟರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ತಂದ್ರೆ ಹೂವಿನಡಗಲಿಯ ತಾಲೂಕ್ ಕಚೇರಿಯಲ್ಲಿ ಅದನ್ನು ಕೊಟ್ಟು ಪ್ರೊಡ್ಯೂಸ್ ಮಾಡಿ, ಅಲ್ಲಿ ದಾಖಲೆಯಲ್ಲಿ ಏನೈತೆ ಅಂದ್ರೆ 400 ವರ್ಷದ ಹಿಂದಿಂದ ಅವರು ಇದನ್ನ ಬರೆದಿದ್ದಾರೆ, ಡೇಟ್ ಆಫ್ ಬರ್ತ್ ಬರೆದಿದ್ದಾರೆ. ಅದು ಒಂದು ಕಾರಣ. ಅದನ್ನ ನಾವು ಈಗಲೂ ನೋಡ್ಬೋದು ನಾವು ಇಲ್ಲೇ ಇದರಲ್ಲಿ. ಅದು ಇವತ್ತಿಗೆ ಬಂದೂಕ ಕೂಡ ಇದರಲ್ಲಿ ಹೆಗ್ಗಡ ದೇವನಕೋಟೆಯ ಸಂಗಮದಲ್ಲಿ ಬಂದೂಕನೂ ಇದೆ, ಅವ್ರದ್ದು ಲೈಸೆನ್ಸ್ ಕಾಪಿ ಕೂಡ ಇದೆ. ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಬೇಕಾದ್ರೆ ಅಲ್ಲಿ ನೀವು ನೋಡ್ಬೋದು. ಅದು ಒಂದು ನನಗೆ ಗೊತ್ತಿದ್ದ ವಿಚಾರ. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಐಕ್ಯ ಸ್ಥಳ ಐತಲ್ಲ, ಹೆಗ್ಗಡ ದೇವನಕೋಟೆ ಮೈಸೂರು ಜಿಲ್ಲಾದಲ್ಲಿ, ಅಲ್ಲಿ ಹೋದ್ರೆ ಅಲ್ಲಿ ಎಲ್ಲ ಒಂದು ಗುಡಿಸಲು ಹಾಕೊಂಡ್ಬಿಟ್ಟು ಅಲ್ಲಿ 25 ಎಕರೆ ಒಂದು ಭೂಮಿ ಇದೆ ಅವ್ರದ್ದು, ಮೊದಲಿಂದ ಇತ್ತಂತದ್ದು. ಅವ್ರಿಗೆ ಏನಾಗ್ತತಿ, ಇಲ್ಲೆಲ್ಲ ಇದಾದ್ಮೇಲೆ ಸೀದಾ ಇದಕ್ಕೆ ಹೋಗ್ತಾರ, ಅವ್ರು ಮೈಸೂರಿಗೆ ಹೋಗ್ತಾರ. ಇಲ್ಲಿ ನಿಂಗನಗೌಡ್ರು ಅಂತ ಹೇಳ್ಬಿಟ್ಟು ಅವ್ರ ಶಿಷ್ಯ ಗೌಡಪ್ಪ ಹೋಗ ನಡಿ ಅಂತಂದೇಳಿ ಹೋಗೋದವ್ರು. ಯಾವಾಗ ಹಂಗೆ ಮಾತಾಡ್ತೈತೆ, ಹೋಗ ನಡಿಲೇ ಗೌಡ ಅಂತದ್ರಂತೆ. ಅವ ಅಂದ್ರೆ ಅವ್ರು ಎಲ್ಲಿ ಏನು ಹೇಳ್ತಿದ್ದಿಲ್ಲ ಅಂತೆ. ಸೀದಾ ಹೋದಾಗ ಕರ್ತವ್ಯ ಗದ್ದಿಗೆ ಸ್ವಾಮಿ ಅಂತ ಹೇಳಿ ಮೈಸೂರು ಹತ್ರ ಒಂದು ಇದೆ, ಅಲ್ಲಿ ಸಂಗಮದ ಇದರಲ್ಲಿ ಅಲ್ಲಿ 3 ನದಿಗಳು ಕೂಡಿದವಲ್ಲಿ. ಕೂಡಿದಲ್ಲಿ ಏನಾಗುತ್ತೆ, ಅಲ್ಲಿ 25 ಎಕರೆ ನೀರು ಗದ್ದೆ ಸಿಕ್ಕಿದ್ ಯಾಕಂತ ಸಿಕ್ತಂತಂದ್ರೆ, ಹಿಂದೆ ಮೈಸೂರಿನ ಅರಮನೆ, ಕಟ್ಟಿಗೆ ಅರಮನೆ ಸುಟ್ಟೋಗ್ತಾ ಇರ್ತದೆ. ಸುಟ್ಟೋದಾಗ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾರ. ರೀಕನ್ಸ್ಟ್ರಕ್ಷನ್ ಮಾಡೋ ಹೊತ್ನಾಗ ಬುನಾದಿ ಪೂಜೆಗೆ ಈ ತಾತರು ಇರ್ತಾರ ಆ ಜಾಗದಾಗ. ಇದ್ದಾಗ ಅವಾಗಲೇ ಪವಾಡಗಳನ್ನ ತೋರಿಸ್ತಾ ಇರ್ತಾರ. ಪವಾಡ ಪುರುಷ ಆಗದ ಇದು ಮೇಲೆ ಅಭಿವೃದ್ಧಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಅವ್ರಲ್ಲಿ ಆಶೀರ್ವಾದ ಮಾಡ್ತಾರ. ಆಶೀರ್ವಾದ ಮಾಡಿದಾಗ ಅದು ಈಗ ಅರಮನೆ ಸುಟ್ಟೋಗಿದ್ದು 800 ವರ್ಷದ ಇತಿಹಾಸ ಐತದ. ಅವಾಗ ಅವ್ರಿಗೆ ಇನಾಮಾಗಿ 25 ಎಕರೆ ಹೊಲನ ಗದ್ದೆಯನ್ನು ಕೊಡ್ತಾರ. ಅವಾಗ ಮಠಕ್ಕಾಗಿ, ಸ್ವಾಮಿಗಳ ಅಭಿವೃದ್ಧಿಗಾಗಿ, ಸ್ವಾಮಿಗಳು ಅಲ್ಲಿ ಇರ್ಲಿಕ್ಕಾಗಿ. ಅವಾಗ ಇಲ್ಲಿ ಹೋಗ್ಬಿಟ್ಟು ಅವರು ಉಳ್ಕೊಂಡಾಗ 12 ವರ್ಷ ಆದ್ಮೇಲೆ ಇದ್ರ ಪ್ರಕಾರ ಯಾರು ಉಳುವನೆ ಒಡೆ ಅಂತಂದೇಳಿ ಬಂತಲ್ಲ, ಅಲ್ಲಿ ಇರ್ತಕ್ಕಂಥ ಖಾಲಿ ಐತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸಾಗುವಳಿ ಮಾಡ್ತಾ ಇರ್ತಾರೆ. ಅವಾಗ ಸಾಗುವಳಿ ಮಾಡುವಾಗ ಏನಾಗ್ತೈತೆ ಅಂದ್ರೆ ಅದನ್ನ ಅವ್ರು ಬಿಟ್ಕೊಡೋದಿಲ್ಲ. ನನಗೆ ಇದು ಜಾಗ ಬೇಕಲ್ಲಿ, ಅದನ್ನ ಬಿಟ್ಕೊಡ ಅಂತ ಕೇಳ್ತಾರ. ನೀನ್ ಹಂಗೆ ಕೊಡ್ಬೇಡ, ನಾ ದುಡ್ಡು ಕೊಡ್ತೀನಿ, ಹುಂಡೆಯಲ್ಲಿ ಎಷ್ಟೈತೆ ಅಷ್ಟನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಇಲ್ಲ, ನನಗೆ ಕೊಡಕ್ಕಾಗಲ್ರಿ, ನನಗೆ ಮಕ್ಕಳು ಮರಿ ಅಂತಂದೇಳಿ ಅವ್ರು ಹೊಲ ಮಾಡೋರು ಹೇಳ್ತಾರ. ಅವಾಗ ಹೊಲ ಮಾಡೋರು ಹೇಳಿದ್ಮೇಲೆ ಅವ್ರು ಏನ್ ಮಾಡ್ತಾರ, ಅವ್ರು ಆಯ್ತು ಬಿಡಪ್ಪ ಅಂತಂದೇಳಿ ಸ್ವಾಮಿ ಸುಮ್ಮನೆ ಬಿಡ್ತಾರ. ಅವ್ರ ಮನೇಲಿ ಇದ್ದಿದ್ದಂಗ ಸ್ವಲ್ಪ ತೊಂದರೆಗಳು ಸ್ಟಾರ್ಟ್ ಆಗ್ಬಿಡ್ತಾವ. ಮಗ ಬಿಟ್ಟು ಹೋಗ್ಬಿಡ್ತಾನ, ಮಗ ಇದ ಮಾಡ್ತಾನ. ಅವಾಗ ಅವ್ರಿಗೆ ವಿಚಾರಗಳು ಮನ್ಯಾಗ ಮನನ ಆಗ್ಬಿಟ್ಟು ಅಜ್ಜ ತಾಟ ಕೇಳಿದ್ರು. ಅವರು ನಾವು ಕೊಡ್ಲಿಲ್ಲ, ಅವ್ರು ಬಿಟ್ಟು ಕೊಡ್ಬಿಡೋಣ, ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದು ಅಜ್ಜರಿಗೆ ನಮಸ್ಕಾರ ಮಾಡ್ತಾರೆ. ಇಲ್ಲ ಜರ ನಿಮ್ಮ ಹೊಲ ನೀವು ತಗೊಳ್ರಿ, ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಾಗಿ ಬಿಟ್ಕೊಡೋ ಬೇಡಪ್ಪ, ನೀವು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹುಂಡೆಯಲ್ಲಿ 11 ಲಕ್ಷ ಚಿಲ್ಲರೆ ನಿತ್ತಂತ ದುಡ್ಡು. ಅದಿಷ್ಟ ಅಲ್ಲಿ ಹೆಣಿಸ್ದ, ಅವಳಿಗೆ ನೀವು ಹೆಣಿಸ್ಕೊಟ್ರೆ ನನಗೆ ಮುಟ್ಟಲ್ಲ ಅಂತಾರೆ ಅಂತ ಅಜ್ಜರು. ಆಮೇಲೆ 50 ದಿವಸ ಎಲ್ಲರನ್ನ ಕರ್ಸ್ಯಾರ, ಎಲ್ಲ ಯಜಮಾನ್ರನ್ನ ಕರ್ಸ್ಬಿಟ್ಟು ಅವ್ರು ನಾನು 2 ಲಕ್ಷ, ನಾನು 1 ಲಕ್ಷ 50,000 10,000 ಹಿಂಗೆಲ್ಲ ಕೊಟ್ಟು 25 ಲಕ್ಷಕ್ಕೆ 5 ಎಕರೆಗೆ ಅವನಿಗೆ 25 ಲಕ್ಷ ತಗೋಪ್ಪ, ನೀನ್ ಹಂಗ ಕೊಡಬೇಡ ಅಂತ ಹೇಳ್ಬಿಟ್ಟು 81ರಾಗನ 82ರಾಗನ ಅವರು ಅಜ್ಜರ್ ಕೊಟ್ಟು ತಮ್ಮ ಹೆಸರನ್ನ ಬರ್ಸ್ಕೊಂತಾರೆ. ಇಲ್ಲಿರ್ತಕ್ಕಂಥ 84 ಎಕರೆ ಹೊಲ ಕೂಡ ಮತ್ತು ಅಲ್ಲಿ ಭೂಮಿ ಕೂಡ ಸೂರ್ಯ ಚಂದ್ರ ಇದುವರೆಗೂ ಮಠದ ಉದ್ಧಾರಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ ಮಠದ ಆಸ್ತಿಯನ್ನು ಯಾರಿಗೂ ಪರಭಾರ ಮಾಡಬಾರದು, ಸೂರ್ಯ ಚಂದ್ರರು ಇರುವವರೆಗೂ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಏನ್ ಹೇಳಿದ್ರು ಕೂಡ ಟ್ರಸ್ಟ್ ಮೂಲಕ ನಡಿಬೇಕು, ಕಮಿಟಿ ಮೂಲಕ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ. ಇದು ನನಗೆ ಎತ್ತಿರ್ತಕ್ಕಂಥ ವಿಷಯ. ನಮಸ್ಕಾರ ಮಹಾದೇವತ್ತ. ನಾನು ಕೇಳಿದಂತೆ ಈಗ ಸರ್ವ ಹೇಳಿದ್ರು, ತಮ್ಮ ಧರ್ಮಪತ್ನಿ ಕೂಡ ಅನುಭವ ಹೇಳ್ತಾರಂತೆ. ಸೊ ಕೇಳೋಣ, ಹೇಳಿ. ನಮಸ್ತೆ, ಹೇಳಿ. ನಮಸ್ಕಾರ.
ನಾವು ಒಂದು ಸಂಕಟದಲ್ಲಿ ದುಡ್ಡಿನ ವಿಚಾರದಲ್ಲಿ ಸಿಕ್ಕೊಂಡಿದ್ವಿ. ಅದು ಮೈಸೂರು ಹೋದಾಗ ಅಲ್ಲಿ ಬನ್ನಿ ಮರಕ್ಕೆ ಒಂದು ಕಾಣಿಕೆ ಕಟ್ಟಿ ಆ ದುಡ್ಡು ಬಂದರೆ ಬಂದು ಅಭಿಷೇಕ ಮಾಡಿಸ್ತೀನಿ ಅಂಥೇಳಿ ಅಂದ್ಕೊಂಡಿದ್ವಿ. ಆ ಪ್ರಕಾರ ಮಾದೇವ ತಾತರು 1 ವರ್ಷದೊಳಗೆ ಆ ದುಡ್ಡು ಬರೋ ಮಾಡಿದ್ರು. ಹೋಗಿ ಮತ್ತೆ ಅಭಿಷೇಕ ಮಾಡಿಸಿ ದರ್ಶನ ತೊಗೊಂಡ್ವಿ. ಏನೋ ಇಲ್ಲಿ ಬಂದು ಹೋದ್ರೆ ಒಂಥರ ಸಮಾಧಾನ. ಗಾಡಿ ಮ್ಯಾಗ ಹೋದರೆ ಇಳಿದು ನಮಸ್ಕಾರ ಮಾಡಿ ಹೋಗೇ ಹೋಗ್ತೀವಿ. ಬಸ್ನಲ್ಲಿದ್ರೆ ಅಷ್ಟೇ ಕೈ ಮುಗಿತೀವಿ. ಏನದು ಹಂಗೆ ಹೋಗ್ಬಿಟ್ವಿ ಅಂದ್ರೆ ಮನಸ್ಸಿಗೆ ಏನೋ ಸಮಾಧಾನ ಇರಲ್ಲ. ಇದೊಂದು ಅನುಭವ. ಇನ್ನೂ 2 ಅಭಿಲಾಷೆಗಳದಾವ, ಅವ್ನು ನಡೆಸ್ಕೊಟ್ರೆ ನಮ್ಮ ಕೈಲಾದ ಕಾಣಿಕೆ ಅರ್ಪಿಸ್ತೇವೆ. ನಮಸ್ಕಾರ. ನಿಮಗೆ ಅನುಭವ ಆಗಿದ್ದ ನೀವು ಹೇಳ್ಕೊಂಡಿದ್ದೀರಮ್ಮ. ಧನ್ಯವಾದಗಳಮ್ಮ. ನಮಸ್ತೆ. ನಮಸ್ಕಾರ. ನೋಡಿ ವೀಕ್ಷಕರೇ, ಸಡನ್ ಆಗಿ ಆಟೋಮೆಟಿಕ್ ಆಗಿ ಫುಲ್ ಫ್ಲಾಶ್ ಆನ್ ಆಗಿಬಿಡ್ತು ಕ್ಯಾಮ್ರಾದಲ್ಲಿ. ಬಟ್ ಆಚೆ ಕಡೆ ತುಂಬ ಕ್ಯಾಮ್ರಾ ಶೂಟ್ ಮಾಡಿದ್ದೀವಿ ನಾವು. ಬಟ್ ಈ ಮಂಗಳಾರತಿ ಟೈಮಲ್ಲಿ ಅದೇನಾಯಿತು ನಮ್ಗೆ ಗೊತ್ತಾಗಲ್ಲ. ಬಟ್ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಈ